ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ರ ಎಸ್ ನಾರಾಯಣ್. ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ ನಾರಾಯಣ್ ಹಾಗೂ ಪುತ್ರ ಪವನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರೂ ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಎಫ್ಐಆರ್ ದಾಖಲಾಗಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿದೆ. ಆ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಎರಡ್ 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆಯಾಗಿದ್ರು. ಮದುವೆಯಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆ ಖರ್ಚು, ಇನ್ನು ಓದಿರದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿದ್ದ ಪವನ್ ಅಂತ ಹೇಳಲಾಗ್ತಾ ಇದೆ. ತಾನೇ ಕೆಲಸ ಮಾಡಿ ಪವಿತ್ರ ಮನೆ ಸಾಗಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡೋದಕ್ಕೂ ಕೂಡ ಈ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ. 10 ಲಕ್ಷ ರೂಪಾಯಿ ಸಾಲ ಮಾಡಿ ಪತಿಗೆ ಈ ಪವಿತ್ರ ಹಣ ನೀಡಿದ್ರಂತೆ. ಇದೀಗ ಪವಿತ್ರಳನ್ನ ಮನೆಯಿಂದ ಹೊರ ಹಾಕಿದ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಎಸ್ ನಾರಾಯಣ್. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಅನ್ನೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಪವಿತ್ರ ಬಳಿ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಿದೆ ಎಸ್ ನಾರಾಯಣ್ ವಿರುದ್ಧ ದೂರು, ಏನೇನಾಗಿದೆ, ಆ ದೂರಲ್ಲಿ ಏನೆಲ್ಲ ಹೇಳಲಾಗಿದೆ, ಪರಿಸ್ಥಿತಿ ಏನಿದೆ, ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕರಲ್ಲಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಕೂಡ ಒಬ್ಬರು. ಅವರ ವಿರುದ್ಧ ಈಗ ಅವರ ಸೊಸೆಯೇ ಒಂದು ಗಂಭೀರ ಆರೋಪಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು ಮತ್ತೆ ಓರ್ವ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಪಂಕಜ್ ಮತ್ತೆ ಪವನ್ ಎಂಬ 2 ಗಂಡು ಮಕ್ಕಳಿದ್ದಾರೆ. ಅದರಲ್ಲಿ 2ನೇ ಮಗ ಆಗಿರುವಂತಹ ಪವನ್ ಅವರ ಪತ್ನಿ ಪವಿತ್ರ ಎಂಬುವರು ಈಗ ಎಸ್ ನಾರಾಯಣ್ ಮತ್ತೆ ಆತನ ಮಗನ ಇಬ್ಬರ ವಿರುದ್ಧ ಕೂಡ ಆರೋಪ ಮಾಡಿ ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ವರದಕ್ಷಿಣೆಯ ಕಿರುಕುಳ ಆರೋಪ ಸದ್ಯಕ್ಕೆ ಕೇಳಿ ಬಂದಿದೆ. ಅಂದ್ರೆ 2021ರಲ್ಲಿ ಪವನ್ ಅನ್ನ ಪವಿತ್ರ ಮದುವೆ ಆಗಿರ್ತಾರೆ. ಅದಾದ್ಮೇಲೆ ಮಾತುಕತೆ ಅಂತ ಅಂದ್ರೆ ಮದುವೆ ಸಂದರ್ಭದಲ್ಲಿ ಒಡವೆ ಆಗಿರ್ಬೋದು, ಮದುವೆ ಖರ್ಚಾಗಿರ್ಬೋದು, ಅದೆಲ್ಲವೂ ಕೂಡ ಮಾತುಕತೆ ಅಂತೇಳಿ ಆಗಿರುತ್ತೆ. ಅದಾದ್ಮೇಲೆ ಆ ಪವನ್ಗೆ ಕೆಲಸ ಕೂಡ ಇರ್ಲಿಲ್ವಂತೆ. ಆ ಒಂದು ಕೆಲಸವನ್ನು ಕೂಡ ನಾನೇ ಆತನನ್ನ ನೋಡ್ಕೊಳ್ತಿದ್ದೆ, ನಾನೇ ಕೆಲಸವನ್ನ ಮಾಡ್ಕೊಂಡು ಮನೆಯನ್ನ ಮಾಡ್ಕೊಳ್ತಿದ್ದೆ. ಆದ್ರೆ ಒಂದಷ್ಟು ದಿನ ಆದ್ಮೇಲೆ ಆತ ತನ್ನ ತಂದೆಯ ಹೆಸರಲ್ಲಿ ಕಲಾ ಸಾಮ್ರಾಟ್ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಓಪನ್ ಮಾಡ್ತಾನೆ. ತಂದೆ ಹೆಸರಲ್ಲಿ ಓಪನ್ ಮಾಡೋ ಕಾರಣದಿಂದಾಗಿ ಒಂದಷ್ಟು ತಾಯಿಯ ಒಡವೆಯನ್ನು ತಂದಿಟ್ಟು ಅದನ್ನ ಓಪನ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಆದ್ರೆ ಆ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಲಾಸ್ ಆದ ನಂತರ ನನಗೆ ಕಿರುಕುಳವನ್ನ ಕೊಡೋದಕ್ಕೆ ಶುರು ಮಾಡಿದ್ರು, ಹಣವನ್ನ ಕೇಳೋದಕ್ಕೆ ಶುರು ಮಾಡಿದ್ರು. ನಾನು 10 ಲಕ್ಷ ರೂಪಾಯಿಗಳನ್ನ ಸಾಲ ಮಾಡಿ ಅವರಿಗೆ ತಂದು ಕೊಟ್ಟಿದ್ದೆ. ಯಾಕಂದ್ರೆ ಗಂಡ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ನಡೆಸ್ತಿರ್ತಾನೆ, ಲಾಸ್ ಆದಂತ ಸಂದರ್ಭದಲ್ಲಿ ಜೊತೆಗಿರ್ಬೇಕು ಅನ್ನೋ ಕಾರಣಕ್ಕೆ ಹಣವನ್ನು ಕೂಡ ತಂದು ಕೊಟ್ಟಿದ್ದೆ. ಅದಾದ್ಮೇಲೂ ಕೂಡ ಮತ್ತೆ ಹಣಕ್ಕಾಗಿ ಪೀಡಿಸಕ್ಕೆ ಮುಂದಾಗಿದ್ರು. ಜೊತೆಗೆ ಎಸ್ ನಾರಾಯಣ್ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಮತ್ತೆ ಪವನ್ 3 ಜನರಿಂದಲೂ ಕೂಡ ಹಣಕ್ಕಾಗಿ ಬೇಡಿಕೆಯನ್ನ ಇಡಲಾಗಿತ್ತು, ಕಿರುಕುಳವನ್ನ ಕೊಡಲಾಗಿತ್ತು ಅಂತ ಹೇಳಿ ಗಂಭೀರ ಆರೋಪಗಳನ್ನ ಪವಿತ್ರ ಎಂಬುವರು ಈಗ ಮಾಡಿದ್ದಾರೆ. ಅವರ ಆರೋಪದ ಜೊತೆಗೆ ಆಕೆಯ ಮೇಲೆ ಹಲ್ಲೆ ಮಾಡಿ ಮನೆಯಿಂದ ಹೊರಗಡೆ ತಳ್ಳಿರುವಂತಹ ಒಂದಷ್ಟು ಗಂಭೀರ ಆರೋಪಗಳನ್ನು ಕೂಡ ಎಸ್ ನಾರಾಯಣ್ ಮತ್ತೆ ಅವರ ಕುಟುಂಬಸ್ಥರ ಮೇಲೆ ಈಗ ಪವಿತ್ರ ಗೌಡ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ನನ್ನ ಜೀವಕ್ಕೆ ಮತ್ತೆ ನನ್ನ ಮಗನಿಗೆ ಏನಾದ್ರೂ ಆದ್ರೆ, ಅಂದ್ರೆ ಆ ಪವನ್ಗೆ ಅವರ ಮಗು ಕೂಡ ಇದೆ, ಆ ಒಂದು ಮಗುನಿಗೆ ಮತ್ತೆ ನನಗೇನಾದ್ರೂ ಆದ್ರೆ ಎಸ್ ನಾರಾಯಣ್ ಮತ್ತೆ ಅವರ ಪತ್ನಿ ಹಾಗೂ ಅವರ ಮಗ ಪವನ್ ಈ 3 ಜನ ಕಾರಣ ಅಂತೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸ ಆಗಿದೆ. ಸದ್ಯಕ್ಕೆ ಒಂದು ದೂರಿನ ಅಡಿ ಜ್ಞಾನಭಾರತಿ ನಗರ ಪೊಲೀಸರು ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಡೌರಿ ಕೇಸ್ ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಎಸ್ ನಾರಾಯಣ್ ಆಗಿರಬಹುದು ಮತ್ತೆ ಅವರ ಮಗ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಸದ್ಯಕ್ಕಂತೂ ಎಸ್ ನಾರಾಯಣ್ ಮತ್ತೆ ಆತನ ಮಗನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಎಸ್ ನಾರಾಯಣ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತೊಂದು ಕಡೆ ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ರ ಎಸ್ ನಾರಾಯಣ್. ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ ನಾರಾಯಣ್ ಹಾಗೂ ಪುತ್ರ ಪವನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರೂ ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಎಫ್ಐಆರ್ ದಾಖಲಾಗಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿದೆ. ಆ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಎರಡ್ 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಪವನ್ ಹಾಗೂ ಪವಿತ್ರ ಮದುವೆಯಾಗಿದ್ರು. ಮದುವೆಯಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆ ಖರ್ಚು,
ಇನ್ನು ಓದಿರದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿದ್ದ ಪವನ್ ಅಂತ ಹೇಳಲಾಗ್ತಾ ಇದೆ. ತಾನೇ ಕೆಲಸ ಮಾಡಿ ಪವಿತ್ರ ಮನೆ ಸಾಗಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡೋದಕ್ಕೂ ಕೂಡ ಈ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ. 10 ಲಕ್ಷ ರೂಪಾಯಿ ಸಾಲ ಮಾಡಿ ಪತಿಗೆ ಈ ಪವಿತ್ರ ಹಣ ನೀಡಿದ್ರಂತೆ. ಇದೀಗ ಪವಿತ್ರಳನ್ನ ಮನೆಯಿಂದ ಹೊರ ಹಾಕಿದ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಎಸ್ ನಾರಾಯಣ್. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಅನ್ನೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಇನ್ಸ್ಟಿಟ್ಯೂಟ್ ಪ್ರಾರಂಭಕ್ಕೆ ಪವಿತ್ರ ಬಳಿ ಪವನ್ ಹಣ ಕೇಳಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಿದು ಎಸ್ ನಾರಾಯಣ್ ವಿರುದ್ಧ ದೂರು, ಏನೇನಾಗಿದೆ, ಆ ದೂರಲ್ಲಿ ಏನೆಲ್ಲ ಹೇಳಲಾಗಿದೆ, ಪರಿಸ್ಥಿತಿ ಏನಿದೆ, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕರಲ್ಲಿ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಕೂಡ ಒಬ್ರು. ಅವರ ವಿರುದ್ಧ ಈಗ ಅವರ ಸೊಸೆಯೇ ಒಂದು ಗಂಭೀರ ಆರೋಪಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು ಮತ್ತೆ ಓರ್ವ ಹೆಣ್ಮಗಳಿದ್ದಾರೆ. ಅದರಲ್ಲಿ ಪಂಕಜ್ ಮತ್ತೆ ಪವನ್ ಎಂಬ 2 ಗಂಡು ಮಕ್ಕಳಿದ್ದಾರೆ. ಅದರಲ್ಲಿ 2ನೇ ಮಗ ಆಗಿರುವಂತಹ ಪವನ್ ಅವರ ಪತ್ನಿ ಪವಿತ್ರ ಎಂಬುವರು ಈಗ ಎಸ್ ನಾರಾಯಣ್ ಮತ್ತೆ ಆತನ ಮಗನ ಇಬ್ಬರ ವಿರುದ್ಧ ಕೂಡ ಆರೋಪ ಮಾಡಿ ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ವರದಕ್ಷಿಣೆಯ ಕಿರುಕುಳ ಆರೋಪ ಸದ್ಯಕ್ಕೆ ಕೇಳಿ ಬಂದಿದೆ. ಅಂದ್ರೆ 2021ರಲ್ಲಿ ಪವನ್ ಅನ್ನ ಪವಿತ್ರ ಮದುವೆ ಆಗಿರ್ತಾರೆ. ಅದಾದ್ಮೇಲೆ ಮಾತುಕತೆ ಅಂತ ಅಂದ್ರೆ ಮದುವೆ ಸಂದರ್ಭದಲ್ಲಿ ಒಡವೆ ಆಗಿರ್ಬೋದು, ಮದುವೆ ಖರ್ಚಾಗಿರ್ಬೋದು, ಅದೆಲ್ಲವೂ ಕೂಡ ಮಾತುಕತೆ ಅಂತೇಳಿ ಆಗಿರುತ್ತೆ. ಅದಾದ್ಮೇಲೆ ಪವನ್ಗೆ ಕೆಲಸ ಕೂಡ ಇರ್ಲಿಲ್ವಂತೆ. ಆ ಒಂದು ಕೆಲಸವನ್ನು ಕೂಡ ನಾನೇ ಆತನನ್ನ ನೋಡ್ಕೊಳ್ತಿದ್ದೆ, ನಾನೇ ಕೆಲಸವನ್ನ ಮಾಡ್ಕೊಂಡು ಮನೆಯನ್ನ ಮಾಡಿಕೊಳ್ತಿದ್ದೆ. ಆದ್ರೆ ಒಂದಷ್ಟು ದಿನ ಆದ್ಮೇಲೆ ಆತ ತನ್ನ ತಂದೆಯ ಹೆಸರಲ್ಲಿ ಕಲಾ ಸಾಮ್ರಾಟ್ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಓಪನ್ ಮಾಡ್ತಾನೆ. ತಂದೆ ಹೆಸರಲ್ಲಿ ಓಪನ್ ಮಾಡೋ ಕಾರಣದಿಂದಾಗಿ ಒಂದಷ್ಟು ತಾಯಿಯ ಒಡವೆಯನ್ನು ತಂದಿಟ್ಟು ಅದನ್ನ ಓಪನ್ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಆದ್ರೆ ಆ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಲಾಸ್ ಆದ ನಂತರ ನನಗೆ ಕಿರುಕುಳವನ್ನ ಕೊಡೋದಕ್ಕೆ ಶುರು ಮಾಡಿದ್ರು, ಹಣವನ್ನ ಕೇಳೋದಕ್ಕೆ ಶುರು ಮಾಡಿದ್ರು. ನಾನು 10 ಲಕ್ಷ ರೂಪಾಯಿಗಳನ್ನ ಸಾಲ ಮಾಡಿ ಅವರಿಗೆ ತಂದು ಕೊಟ್ಟಿದ್ದೆ. ಯಾಕಂದ್ರೆ ಗಂಡ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ನಡೆಸ್ತಿರ್ತಾನೆ, ಲಾಸ್ ಆದಂತ ಸಂದರ್ಭದಲ್ಲಿ ಜೊತೆಗಿರ್ಬೇಕು ಅನ್ನೋ ಕಾರಣಕ್ಕೆ ಹಣವನ್ನು ಕೂಡ ತಂದುಕೊಟ್ಟಿದ್ದೆ. ಅದಾದ್ಮೇಲೂ ಕೂಡ ಮತ್ತೆ ಹಣಕ್ಕಾಗಿ ಪೀಡಿಸಕ್ಕೆ ಮುಂದಾಗಿದ್ರು. ಜೊತೆಗೆ ಎಸ್ ನಾರಾಯಣ್ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಮತ್ತೆ ಪವನ್ 3 ಜನರಿಂದಲೂ ಕೂಡ ಹಣಕ್ಕಾಗಿ ಬೇಡಿಕೆಯನ್ನ ಇಡಲಾಗಿತ್ತು, ಕಿರುಕುಳವನ್ನ ಕೊಡಲಾಗಿತ್ತು ಅಂತ ಹೇಳಿ ಗಂಭೀರ ಆರೋಪಗಳನ್ನ ಪವಿತ್ರ ಎಂಬುವರು ಈಗ ಮಾಡಿದ್ದಾರೆ. ಅವರ ಆರೋಪದ ಜೊತೆಗೆ ಆಕೆಯ ಮೇಲೆ ಹಲ್ಲೆ ಮಾಡಿ ಮನೆಯಿಂದ ಹೊರಗಡೆ ತಳ್ಳಿರುವಂತಹ ಒಂದಷ್ಟು ಗಂಭೀರ ಆರೋಪಗಳನ್ನು ಕೂಡ ಎಸ್ ನಾರಾಯಣ್ ಮತ್ತೆ ಅವರ ಕುಟುಂಬಸ್ಥರ ಮೇಲೆ ಈಗ ಪವಿತ್ರ ಗೌಡ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ನನ್ನ ಜೀವಕ್ಕೆ ಮತ್ತೆ ನನ್ನ ಮಗನಿಗೆ ಏನಾದ್ರೂ ಆದ್ರೆ, ಅಂದ್ರೆ ಆ ಪವನ್ಗೆ ಅವರ ಮಗು ಕೂಡ ಇದೆ, ಆ ಒಂದು ಮಗುನಿಗೆ ಮತ್ತೆ ನನಗೇನಾದ್ರೂ ಆದ್ರೆ ಎಸ್ ನಾರಾಯಣ್ ಮತ್ತೆ ಅವರ ಪತ್ನಿ ಹಾಗೂ ಅವರ ಮಗ ಪವನ್ ಈ 3 ಜನ ಕಾರಣ ಅಂತೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸ ಆಗಿದೆ. ಸದ್ಯಕ್ಕೆ ಒಂದು ದೂರಿನ ಅಡಿ ಜ್ಞಾನಭಾರತಿ ನಗರ ಪೊಲೀಸರು ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಡೌರಿ ಕೇಸ್ ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಎಸ್ ನಾರಾಯಣ ಆಗಿರಬಹುದು ಮತ್ತೆ ಅವರ ಮಗ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಸದ್ಯಕ್ಕಂತೂ ಎಸ್ ನಾರಾಯಣ್ ಮತ್ತೆ ಆತನ ಮಗನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಎಸ್ ನಾರಾಯಣ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತೊಂದು ಕಡೆ ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.